ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯವನ್ನ ಕೇಳ್ತಾ ಇರ್ತಕ್ಕಂಥ ನನ್ನ ಆತ್ಮೀಯ ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದಲ್ಲಿ ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಬಂದ್ರೆ ಏನ್ ನಡೀತದೆ? ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಬಂದಾಗ ನಮ್ಮ ಜೀವಿತಗಳಲ್ಲಿರ್ತಕ್ಕಂಥ ಪಾಪದ ಕಾರ್ಯಗಳು ಯಾವ ರೀತಿಯಾಗಿ ಹೊರಗಡೆ ಹೋಗ್ತದೆ? ಕ್ರಿಸ್ತನು ನನ್ನ ಜೀವಿತದಲ್ಲಿ ಬರುವಾಗ, ಈ ದಿನದಲ್ಲಿ ನೀವು ಯಾರ್ಯಾರೆಲ್ಲ ಕ್ರಿಸ್ತನು ನನ್ನೊಟ್ಟಿಗೆ ಇದ್ದಾರೆ, ನಾನು ಕ್ರಿಸ್ತನನ್ನ ನಂಬುತ್ತೇನೆ, ಕ್ರಿಸ್ತನನ್ನ ನಾನು ನೋಡಬೇಕೆಂಬುದಾಗಿ ಆಸೆಯಿಂದ ಇದ್ದೀರೋ, ಈ ದಿನದಲ್ಲಿ ನಾವೊಂದು ವಾಕ್ಯವನ್ನು ನೋಡಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ ವಚನ 1ರಿಂದ 10ರವರೆಗೂ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವೊಂದು ಶ್ರೀಮಂತನ ಕುರಿತಾಗಿ ನೋಡಬಹುದು. ಅವನ ಕೆಲಸ ಏನಂತ ಹೇಳಿದ್ರೆ ಸುಂಕ ವಸೂಲಿ ಮಾಡೋದೇ ಅವನ ಕೆಲಸ. ಪ್ರೈಸ್ ದಿ ಲಾರ್ಡ್. ಅವನ ಹೆಸರು ಬಂದು ಜಕ್ಕಾಯನು ಎಂಬುದಾಗಿ ಹೇಳಿ. ವಾಕ್ಯವನ್ನು ಗಮನವಿಟ್ಟು ಕೇಳ್ತಾ ಇರ್ರಿ. ಅವನು ಐಶ್ವರ್ಯವಂತನಾಗಿರ್ತಾನೆ, ದೇವರನ್ನು ನಾನು ನೋಡಬೇಕೆಂಬುದಾಗಿ ಕಾಯ್ತಾ ಇರ್ತಾನೆ. ಪ್ರೈಸ್ ದಿ ಲಾರ್ಡ್. ಯಾವ ರೀತಿ ಅಂತ ಹೇಳಿ ನಾವು ನೋಡಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆಯಲ್ಲಿ 19ನೇ ಅಧ್ಯಾಯ 3ನೇ ವಚನವನ್ನು ನಾವು ಓದಿಕೊಳ್ಳೋಣ. ಓಕೆ, ವಾಕ್ಯ ಹೇಳ್ತದೆ, ಅವನು ಯೇಸುವನ್ನು ನೋಡಲು ಅಪೇಕ್ಷಿಸಿದನು. ಅಪೇಕ್ಷಿಸಿದನು ಅಂತ ಹೇಳಿದ್ರೆ ಒಂದು ಆಸೆ. ನಾನು ಯಾವ ರೀತಿಯಾದ್ರೂ ನಾನು ದೇವರನ್ನ ನೋಡ್ಬೇಕಲ್ವಾ, ಯೇಸು ಕ್ರಿಸ್ತನನ್ನು ನಾನು ನೋಡ್ಬೇಕಲ್ವಾ. ವಾಕ್ಯದಲ್ಲಿ ನಾವು ನೋಡ್ತಾ ಇದೀವಿ ಅಲ್ವಾ. ಅವನಲ್ಲಿ ಒಂದು ಆಸೆ ಬರ್ತದೆ, ನಾನು ಹೆಂಗಾದ್ರೂ ಮಾಡಿ ಯೇಸಪ್ಪನ ನೋಡ್ಬೇಕು ನಾನು. ಅವನು ತುಂಬಾ ಗಿಡ್ಡವಾಗಿದ್ದನು ಅಲ್ವಾ, ತುಂಬಾ ಕುಳ್ಳಗಿದ್ದನು ಅವನು. ಆ ಜನರ ಮಧ್ಯದಲ್ಲಿ ಯೇಸುವನ್ನು ನೋಡ್ಲಿಕ್ಕೆ ಜಕ್ಕಾಯನ ಹೋಗ್ತಾ ಇದ್ದಾನೆ. ಆ ಜನರ ಸಂದಲ್ಲಿ ಹೋಗ್ತಾನೆ, ಹಿಂಗಿ ಜಿಗಿತಾನೆ ಯೇಸು ಸ್ವಾಮಿಯನ್ನು ನೋಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಅವನೊಳಗೊಂದು ಆಸೆ ಇದೆ, ಹೇಗಾದ್ರೂ ಮಾಡಿ ಇವತ್ತು ನಾನು ಕ್ರಿಸ್ತನನ್ನ ನೋಡ್ಬೇಕು. ಪ್ರೈಸ್ ದಿ ಲಾರ್ಡ್. ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. 4ನೇ ವಚನವನ್ನು ಓದಿಕೊಳ್ಳೋಣ. ನೋಡ್ರಿ, ಆತನು ಬರ್ತಾ ಇರ್ತಕ್ಕಂಥ ದಾರಿಯಲ್ಲಿ ಅವನು ಎಲ್ಲೂ ಕೂಡ ಯೇಸು ಸ್ವಾಮಿ ಕಾಣಿಸ್ಲಿಲ್ಲ ಜನರ ಇದೊಂದು ಗುಂಪಿನಲ್ಲಿ. ಆಗ ಒಂದು ಯೋಚನೆ ಮಾಡಿ ಅದೇ ದಾರಿನಲ್ಲಿ ಹೋಗ್ತಾ ಇರ್ಬೇಕಂತ ಹೇಳಿದ್ರೆ ನೋಡ್ತಾನೆ, ಒಂದು ಆಲದ ಮರ ಇರ್ತದೆ. ಎಷ್ಟೆಲ್ಲ ಪ್ರಯಾಸ ಪಡ್ತಾನೆ ರೀ. ಅವನೊಂದು ಒಳ್ಳೆ ಶ್ರೀಮಂತನಾಗಿರ್ತಾನೆ, ಒಳ್ಳೆ ಒಂದು ಟ್ಯಾಕ್ಸ್ ಕಲೆಕ್ಟರ್ ಅಲ್ವಾ. ಎಷ್ಟೊಂದು ದುಡ್ಡು ಇರುತ್ತೆ ಅದು. ಸೊ ಈ ರೀತಿಯಾಗಿರ್ತಕ್ಕಂಥ ವ್ಯಕ್ತಿ ಓಡಿ ಹೋಗ್ತಾ ಇದ್ದಾನೆ. ಓಡಿ ಹೋಗ್ಬಿಟ್ಟು ಆಲದ ಮರದ ಮೇಲೆ ಹತ್ತಾ ಇದ್ದಾನೆ. ಏನಕ್ಕೋಸ್ಕರ? ನನಗಾದ್ರೂ ಮಾಡಿ ಕ್ರಿಸ್ತನನ್ನ ನೋಡಬೇಕು, ಕ್ರಿಸ್ತನನ್ನ ನಾನು ಹುಡುಕಬೇಕು, ಕ್ರಿಸ್ತನನ್ನು ಒಂದು ಬಾರಿ ಆದ್ರೂ ನಾನು ನೋಡ್ಬೇಕು, ಕ್ರಿಸ್ತನ ಹೆಂಗಿರ್ತಾನ ಅಂತ ಹೇಳಿ. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನೀವು ಕೂಡ ಅಷ್ಟೇ ದೇವರನ್ನ ಹುಡುಕ್ತಾ ಇದ್ದೀರಾ, ಕ್ರಿಸ್ತನನ್ನ ಹುಡುಕ್ತಾ ಇದ್ದೀರಾ. ನನಗಾದ್ರೂ ಮಾಡಿ ಕ್ರಿಸ್ತನನ್ನ ನೋಡಬೇಕು, ಕ್ರಿಸ್ತನ ಜೊತೆಯಲ್ಲಿ ಹೋಗ್ಬೇಕು. ಪ್ರೈಸ್ ದಿ ಲಾರ್ಡ್. ಅನೇಕರು ಈ ದಿನಮಾನಗಳಲ್ಲಿ ನೋಡ್ಬೇಕಂತ ಹೇಳಿದ್ರೆ ಕುಂದಿ ಹೋಗಿರ್ತಾರೆ. ಅನೇಕರು ಯೋಚನೆಗಳಲ್ಲಿ ಮುಳುಗಿ ಹೋಗಿರ್ತಾರೆ. ಹಲೋ, ಈ ದಿನದಲ್ಲಿ ಕ್ರಿಸ್ತನನ್ನ ನೀನು ನೋಡ್ಬೇಕಾ? ನಿನ್ನ ಜೀವಿತದಲ್ಲಿ ಕ್ರಿಸ್ತನ ನೀನು ಧರಿಸಿಕೊಳ್ಬೇಕಾ? ಆ ದಾಹ ನಿನ್ನಲ್ಲಿರಬೇಕು. ಅವನ ಅಪೇಕ್ಷೆಯಿಂದ ನೋಡ್ತಾ ಇದ್ದಾನೆ. ಈಗಾದ್ರೂ ಮಾಡಿ ನಾನು ದೇವರನ್ನ ನೋಡ್ಬೇಕಂತೇಳಿ ಅಪೇಕ್ಷೆಯಿಂದ ಓಡ್ತಾ ಇದ್ದಾನೆ. ಓಡೋಗಿ ಆಲದ ಮರದ ಮೇಲೆ ಕೂರ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಆಲದ ಮರದ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದಾನೆ, ಎಲ್ಲಾದ್ರೂ ಕ್ರಿಸ್ತನು ಬರ್ತಾ ಇದ್ದಾನಾ, ಕ್ರಿಸ್ತನ್ ಎಲ್ಲಿದ್ದಾನೆ ಎಂಬುದಾಗಿ ಹೇಳಿ ನೋಡ್ತಾ ಇದ್ದಾನೆ. ಒಂದು ದಾಹದೊಟ್ಟಿಗೆ ಅಪೇಕ್ಷಿಸಿದನು ಅಂತ ವಾಕ್ಯ ಹೇಳ್ತದೆ. ಅಂದ್ರೆ ದಾಹದೊಟ್ಟಿಗೆ ನೋಡ್ತಾ ಇದ್ದಾನೆ, ಕ್ರಿಸ್ತನು ಎಲ್ಲಿದ್ದಾರೆ, ಕ್ರಿಸ್ತನು ಬರ್ತಾ ಇದ್ದಾರಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎರಿಕೋ ಪಟ್ಟಣವನ್ನ ದೇವರು ದಾಟಿಕೊಂಡು ಹೋಗ್ಬೇಕಂತ ಹೇಳಿದ್ರೆ ಜಕ್ಕಾಯನು ಮಾಡಿದಂಥ ಕೆಲಸ ಏನು? ಓಡೋಗಿ ನಾನು ಕ್ರಿಸ್ತನನ್ನ ನೋಡಬೇಕು ಎಂಬುದಾಗಿ ಹೇಳಿ ಆಲದ ಮರದ ಮೇಲೆ ಕೂರ್ತಾನೆ. ಹಲ್ಲೆಲೂಯಾ. ಒಂದು ಆಸೆ ಜಕ್ಕಾಯನಲ್ಲಿ ಬರ್ತದೆ. ಪ್ರೈಸ್ ದಿ ಲಾರ್ಡ್. ಆ ಜಕ್ಕಾಯನು ಹೋಗಿ ಮರದ ಮೇಲೆ ಕೂತಿದ ತಕ್ಷಣ 5ನೇ ವಚನದಲ್ಲಿ ನಾವು ನೋಡಬಹುದು, ವಾಕ್ಯ ಈ ರೀತಿಯಾಗಿ ಹೇಳ್ತದೆ,
ವಾಕ್ಯ ಹೇಳ್ತದೆ, ಯೇಸು ಅಲ್ಲಿಗೆ ಬಂದು ಅವನನ್ನು ನೋಡಿ ಹೇಳ್ತಾ ಇದ್ದಾರೆ, ಜಕ್ಕಾಯನೇ ತಟ್ಟನೆ ಇಳಿದು ಬಾ. ನೋಡ್ರಿ, ವಾಕ್ಯದಲ್ಲಿ ಏನಂತ ಹೇಳಿದ್ರೆ, ಯೇಸು ಸ್ವಾಮಿ ಹೆಸರಿಡಿದು ಕರೀತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಯೇಸು ಸ್ವಾಮಿಗೆ ಜಕ್ಕಾಯನು ಪರಿಚಯ ಇದ್ನ? ಎಲ್ಲಾದ್ರೂ ಜಕ್ಕಾಯನ ಯೇಸು ಸ್ವಾಮಿ ಎಲ್ಲಾದ್ರೂ ಮೀಟ್ ಮಾಡಿದ್ರಾ? ಎಲ್ಲಾದ್ರೂ ನೋಡಿದ್ರಾ? ಇಲ್ಲ ಜಕ್ಕಾಯ ಯಾವತ್ತಾದ್ರೂ ಹೋಗ್ಬಿಟ್ಟು ಯೇಸು ಸ್ವಾಮಿ ಹತ್ರ, ಯೇಸು ಸ್ವಾಮಿ ನಾನು ಜಕ್ಕಾಯ ಹೇಳಿದ್ನ? ಇಲ್ಲ. ಜಕ್ಕಾಯನ ಒಂದು ಹೃದಯದಲ್ಲಿ ಒಂದು ಆಸೆ, ಹೇಗಾದ್ರೂ ಮಾಡಿ ನಾನು ಕ್ರಿಸ್ತನನ್ನು ನೋಡಬೇಕು ಎಂಬುದಾಗಿ. ಆ ಆಸೆ ಅವನಲ್ಲಿ ಇದ್ದಿದ್ರಿಂದ, ಆ ದಾಹ ಅವನಲ್ಲಿ ಇದ್ದಿದ್ರಿಂದ ಯೇಸು ಸ್ವಾಮಿ ಅಲ್ಲಿ ನಿಂತು ಅವನ ಹೆಸರಿಡಿದು ಕರೀತಾ ಇದ್ದಾರೆ. ಈ ದಿನದಲ್ಲಿ ನೀವೆಲ್ಲರೂ ಕೂಡ ಅಷ್ಟೇ, ವಾಕ್ಯವನ್ನು ಕೇಳ್ತಾ ಇರ್ತಕ್ಕಂಥ ಪ್ರತಿಯೊಬ್ಬೊಬ್ಬರು ನಾನು ಕ್ರಿಸ್ತನನ್ನು ನೋಡಬೇಕೆಂಬುದಾಗಿ ನಿಮ್ಮಲ್ಲಿ ದಾಹ ಇರೋದಾದರೆ 100% ಕ್ರಿಸ್ತನು ನಿಮ್ಮ ಹೆಸರುಗಳನ್ನು ಹಿಡಿದು ಕರೀತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಕ್ರಿಸ್ತನು ನಿನ್ನ ಹೆಸರನ್ನು ಹಿಡಿದು ಕರೀತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ನೋಡ್ರಿ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಜಕ್ಕಾಯನೇ ಬೇಗ ಇಳಿದು ಬಪ್ಪ, ಇವತ್ತು ನಾನು ನಿಮ್ಮ ಮನೇಲಿ ಉಳ್ಕೊಳ್ತೇನೆ. ಆಮೇಲೆ ಜಕ್ಕಾಯನು ಆ ಥರ ಹೇಳಿದ ತಕ್ಷಣ ಸಂತೋಷವಾಗಿ ಥಟ್ಟನೆ ಇಳಿದು ಬಂದನು. ಪ್ರೈಸ್ ದಿ ಲಾರ್ಡ್. 6ನೇ ವಚನದಲ್ಲಿ ನಾವು ನೋಡ್ತೀರಿ, ಸಂತೋಷವಾಗಿ ಸೇರಿಸಿಕೊಂಡಂತೆ. ಹೆಂಗೆ ಸೇರಿಸಿಕೊಂಡ? ಸಂತೋಷವಾಗಿ ಕ್ರಿಸ್ತನನ್ನ ಸೇರಿಸಿಕೊಂಡ. ಹಲ್ಲೆಲೂಯಾ. ನೀವು ಸಂತೋಷವಾಗಿ ಕ್ರಿಸ್ತನ ವಾಗ್ದಾನಗಳನ್ನು ಸೇರಿಸಿಕೊಳ್ಳಬೇಕು. ವಾಕ್ಯವನ್ನ ಕೇಳ್ತಾ ಇರ್ತಕ್ಕಂಥ ಪ್ರತಿಯೊಬ್ಬೊಬ್ಬರು ಅಷ್ಟೇ. ಕೆಲವೊಬ್ರು ಏನ್ ಮಾಡ್ತಾರೆ, ಆಶೀರ್ವಾದಕರವಾಗಿರ್ತಕ್ಕಂಥ ವಾಗ್ದಾನಗಳು ಬಂದ್ರೆ ಮಾತ್ರನೇ ಏನ್ ಮಾಡ್ತಾರೆ, ಸಂತೋಷವಾಗಿ ಹೇಳ್ಕೊಳ್ತಾರೆ. ಕೆಲವೊಬ್ಬೊಬ್ರು ಕರ್ತನ ಮಾತಿಗೆ ಕಿವಿಗೊಡು ಅಂದ್ರೆ ಆ ಮಾತಿಗೆಲ್ಲ ಕಿವಿಗೊಡಲ್ಲ. ಇದೇ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸ್ತೇನೆ ಅಂದ್ರೆ ಅದಕ್ಕೆ ಮಾತ್ರ ಆಮೇನ್ ಅಂತಾರೆ. ಪ್ರೈಸ್ ದಿ ಲಾರ್ಡ್. ನೋಡ್ರಿ, ಕರ್ತನ ವಾಕ್ಯ ಪ್ರತಿಯೊಂದು ವಾಗ್ದಾನಗಳಿಗೂ ಕೂಡ ಅಷ್ಟೇ ನೀವು ವಿಧೇಯರಾಗಬೇಕು. ಆಮೇಲೆ ಪ್ರತಿಯೊಂದು ವಾಗ್ದಾನಗಳನ್ನು ನೀವು ಸಂತೋಷವಾಗಿ ಸ್ವೀಕಾರ ಮಾಡಬೇಕು. ಒಂದು ವೇಳೆ ನಾವು ತಪ್ಪಾದ ದಾರಿಯಲ್ಲಿ ನಡೀತಾ ಇದ್ದೀರಾ, ವಾಕ್ಯ ನಮ್ಮನ್ನು ದಂಡಿಸ್ತಾ ಇದೆಯಾ, ಅದನ್ನು ನಾವು ಸ್ವೀಕಾರ ಮಾಡಿಕೊಂಡು ಸರಿಯಾದ ದಾರಿಯಲ್ಲಿ ನಾವು ನಡಿಬೇಕು. ಹಲ್ಲೆಲೂಯಾ. ಜಕ್ಕಾಯನು ಕ್ರಿಸ್ತನನ್ನ ಸಂತೋಷವಾಗಿ ಮರೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಕ್ರಿಸ್ತನು ಜಕ್ಕಾಯನ ಮನೆಗೆ ಹೋಗ್ಬೇಕಂತ ಹೇಳಿದ್ರೆ ಅಲ್ಲಿ ಒಂದು ಸನ್ನಿವೇಶ ನೋಡ್ರಿ ಯಾವ ರೀತಿಯಾಗಿದೆ. 7ನೇ ವಚನದಲ್ಲಿ ನಾವು ನೋಡೋಣ. ನೋಡ್ರಿ, ಅಲ್ಲಿರ್ತಕ್ಕಂಥ ಜನರು ಗೊಣಗುಡ್ತಾ ಇದ್ದಾರೆ. ಏಯ್, ಏನಪ್ಪ ಯೇಸು ಸ್ವಾಮಿ ಪಾಪಿಯಾಗಿದ್ದಾನೆ ಜಕ್ಕಾಯನು, ಇಂಥ ಪಾಪಿ ಮನೆಗೆ ಹೋಗಿ ಯೇಸು ಸ್ವಾಮಿ ಉಳ್ಕೊಳ್ತಾ ಇದ್ದಾರಲ್ಲ, ಗುಣಗುಡ್ತಾ ಇದ್ದಾರೆ. ಇವತ್ತು ನೀನು ಸಭೆಗೆ ಹೋಗ್ತಾ ಇರೋದನ್ನ ನೋಡಿ ಅನೇಕ ಜನರು ನಿನ್ನನ್ನು ಗುಣಗುಟ್ಟಬಹುದು. ಪ್ರೈಸ್ ದಿ ಲಾರ್ಡ್. ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಗುಣಗುಟ್ಟವರೆಲ್ಲ ಗುಣಗುಟ್ಟಬೇಕು. ಹಲ್ಲೆಲೂಯಾ. ಗುಣಗುಟ್ಟವ್ರ ಕಥೆಯೆಲ್ಲ ನೆಕ್ಸ್ಟ್ ಏನಾಗ್ತದೆ ಅಂತೇಳಿ ನಾವು ನೋಡೋಣ. ಓಕೆನಾ? 8ನೇ ವಚನದಲ್ಲಿ ಓಕೆ ನೋಡ್ರಿ, ಅಲ್ಲಿರ್ತಕ್ಕಂಥ ಜನರು ಗುಣಗುಟ್ಟುವಂಥ ಸಮಯದಲ್ಲಿ ಕ್ರಿಸ್ತನು ಜಕ್ಕಾಯನ ಮನೆಯಲ್ಲಿ ಉಳ್ಕೊಂಡಿದ್ದ ತಕ್ಷಣ ಅಲ್ಲಿರ್ತಕ್ಕಂಥ ಜನರು ಅಷ್ಟು ಜನನು ಗುಣಗುಟ್ಟುತ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಒಂದು ಮಾರ್ಪಾಟು ಬರ್ತಾ ಇದೆ. ಜಕ್ಕಾಯನು ಹೇಳ್ತಾ ಇದ್ದಾನೆ, ಸ್ವಾಮಿ, ನನ್ನ ಆಸ್ತಿಯಲ್ಲಿರ್ತಕ್ಕಂಥ ಅರ್ಧ ಭಾಗವನ್ನು ನಾನು ಬಡವರಿಗೆ ಕೊಡ್ತೇನೆ. ಪ್ರೈಸ್ ದಿ ಲಾರ್ಡ್. ನೆಕ್ಸ್ಟ್ ಹೇಳ್ತಾ ಇದ್ದಾನೆ, ಅನ್ಯಾಯವಾಗಿ ನಾನು ಯಾರ ಹತ್ರನಾದ್ರೂ ಎಳೆದುಕೊಂಡ್ರೆ
4ರಷ್ಟು ತಿರುಗಿ ನಾನು ಹಿಂದಿರುಗಿಸಿ ಅವರಿಗೆ ಕೊಡ್ತೇನೆ. ನಾನು ಹೇಳ್ತೀನಿ, ಈ ದಿನಮಾನಗಳಲ್ಲಿ ನಾವು ತಗೊಂಡಿರ್ತಕ್ಕಂಥ ಒಂದಕ್ಕಿಂತ ಡಬಲ್ ಆಗಿ ಕೊಡೋದೇ ತುಂಬಾ ಕಷ್ಟ. ಅಂಥದ್ರಲ್ಲಿ ಜಕ್ಕಾಯನ ಹೇಳ್ತಾ ಇದ್ದಾನೆ, ನಾನು ಯಾರ ಹತ್ರನಾದ್ರೂ ಅನ್ಯಾಯದೊಟ್ಟಿಗೆ ತಗೊಂಡಿದ್ರೆ ಸ್ವಾಮಿ 4ರಷ್ಟು ಹಿಂತಿರುಗಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿಗೆ ಜಕ್ಕಾಯ್ ಇನ್ನೆಷ್ಟು ದೊಡ್ಡ ಶ್ರೀಮಂತನಾಗಿರಬಾರ್ದು. ಪ್ರೈಸ್ ದಿ ಲಾರ್ಡ್. ಯಾವಾಗ ಈ ಅದ್ಭುತ ನಡೀತಾ ಇದೆ, ಕ್ರಿಸ್ತನು ಅವನ ಜೀವಿತದಲ್ಲಿ ಬಂದಾಗ ಅವನ ಜೀವಿತದಲ್ಲಿದ್ದಂತ ಅನ್ಯಾಯವು ಅವನನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇದೆ, ಪಾಪದ ಕಾರ್ಯಗಳು ಅವನನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇದೆ. ಹಲ್ಲೆಲೂಯಾ. ವಾಕ್ಯವನ್ನ ಕೇಳ್ತಾ ಇರ್ತಕ್ಕಂಥವ್ರೆ, ಈ ದಿನದಲ್ಲಿ ಕ್ರಿಸ್ತನಿನೊಟ್ಟಿಗೆ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ, ಕ್ರಿಸ್ತನಿನೊಟ್ಟಿಗೆ ಜೀವಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಿನ್ನ ಒಳಗೆ ಇರತಕ್ಕಂಥ ಪಾಪದ ಕಾರ್ಯಗಳಿಗೆ ಜಾಗ ಇರಬಾರದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇದನ್ನು ಕೇಳಿ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವನಲ್ಲಿರ್ತಕ್ಕಂಥ ಆ ಒಂದು ಮನಸ್ಸು ಅವನು ಬದಲಾವಣೆ ಆಗಿದ ತಕ್ಷಣ ದೇವರು ಹೇಳ್ತಾ ಇದ್ದಾರೆ, ಇವತ್ತು ಈ ಮನೆಗೆ ರಕ್ಷಣೆ ಆಯಿತು ಎಂಬುದಾಗಿ 9ನೇ ವಚನದಲ್ಲಿ ನಾವು ನೋಡಬಹುದು. ಪ್ರೈಸ್ ದಿ ಲಾರ್ಡ್. ವಾಕ್ಯದಲ್ಲಿ ನೋಡ್ತಾ ಇದ್ದೀರಿ, ಇವತ್ತು ಈ ಮನೆಗೆ ರಕ್ಷಣೆ ಉಂಟಾಯಿತು. ಯಾಕೆ ನಿಮ್ಮ ಮನೆಗಳಲ್ಲಿ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಕಾರಣ ಒಂದೇ, ದೇವರಿಗೆ ವಿರೋಧವಾದಂತ ಕಾರ್ಯ ಯಾವುದೋ ಒಂದು ನಿನ್ನ ಮನೆಯಲ್ಲಿದೆ. ದೇವರಿಗೆ ವಿರೋಧವಾಗಿರ್ತಕ್ಕಂಥ ಯಾವುದೋ ಒಂದು ಕೆಲಸ ನೀನು ಮಾಡ್ತಾ ಇದೀಯಾ. ಪ್ರೈಸ್ ದಿ ಲಾರ್ಡ್. ಪ್ರತಿ ವಾರ ಸಭೆಗೆ ಹೋಗ್ತೀವಿ, ಪ್ರತಿದಿನ ಪ್ರಾರ್ಥನೆ ಮಾಡ್ತೀವಿ, ಇನ್ನು ನಮ್ಮ ಜೀವಿತಗಳಲ್ಲಿ ಅದ್ಭುತಗಳು ನಡೀತಾ ಇಲ್ವಲ್ಲ ಎಂಬುದಾಗಿ ಯೋಚನೆ ಮಾಡ್ತಾ ಇದ್ದೀರಾ. ಒಂದು ಸರಿ ಪರಿಶೀಲನೆ ಮಾಡ್ರಿ ನಿಮ್ಮ ಜೀವಿತವನ್ನ. ನಾನು ಏನಾದರೂ ತಪ್ಪು ಮಾಡ್ತಾ ಇದ್ದೀನ ದೇವರಿಗೆ ವಿರೋಧವಾಗಿ? ನಿಮ್ಮ ಜೀವಿತಗಳಲ್ಲಿ ಆಶೀರ್ವಾದಕ್ಕೆ ಅನೇಕ ತಡೆಗಳು. ಯಾಕೆ ತಡೆಗಳಂತ ಹೇಳಿದ್ರೆ, ಕ್ರಿಸ್ತನಿಗೆ ವಿರೋಧವಾಗಿ ಯಾವುದಾದ್ರೂ ಒಂದು ಕಾರ್ಯ ನಿಮ್ಮ ಜೀವಿತದಲ್ಲಿ ಇರ್ತದೆ. ಯೇಸು ಸ್ವಾಮಿ ಜಕ್ಕಾಯನ ಮನೆಗೆ ಹೋಗಿದ ತಕ್ಷಣ ಜಕ್ಕಾಯನ ಜೀವಿತದಲ್ಲಿ ಅದ್ಭುತಗಳು ನಡೀತು. ಯಾಕೆ ಇವತ್ತು ನಿಮ್ಮ ಜೀವಿತಗಳಲ್ಲಿ ಅದ್ಭುತ ನಡೀತಾ ಇಲ್ಲ? ನೀವು ಬಿಡಬೇದಕ್ಕೆ ಆಗಿರ್ತಕ್ಕಂಥ ಕಾರ್ಯಗಳನ್ನು ನೀವು ಬಿಡ್ತಾ ಇಲ್ಲ. ನನ್ನ ಆತ್ಮೀಯ ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದಲ್ಲಿ ನಿನ್ನ ಜೀವಿತದಲ್ಲಿ ಒಂದು ಆಶೀರ್ವಾದವನ್ನು ನೋಡ್ಬೇಕಾ? ಅನೇಕ ಜನರು ನೀವು ದುಡಿತಾ ಇದ್ದೀರಾ, ಎಷ್ಟೇ ದುಡಿದ್ರೇನು ಸಂಬಳ ಬಂದಿದ್ರಲ್ಲಿ ಅಲ್ಲೇ ಎಲ್ಲ ಹೋಗ್ಬಿಡ್ತದೆ, ಏನೂ ಉಳಿತಾ ಇಲ್ಲ. ಎಷ್ಟೋ ಜನ ಯೋಚನೆ ಮಾಡ್ತಾರೆ, ಇಷ್ಟೆಲ್ಲ ದುಡಿತೇನೆ, ₹1 ಕೂಡ ನನ್ನ ಕೈಯಲ್ಲಿ ನಿಲ್ತಾ ಇಲ್ವಲ್ಲ. ಸಮಥಿಂಗ್ ನಿನ್ನ ಲೈಫಲ್ಲಿ ಏನೋ ಒಂದು ತಪ್ಪಿದೆ. ದೇವರ ಸಮ್ಮುಖದಲ್ಲಿ ಅದನ್ನು ಒಪ್ಪಿಸಿಕೊಟ್ಟುಬಿಡು. ಪ್ರೈಸ್ ದಿ ಲಾರ್ಡ್. ದಾವಿ ನೋಡ್ರಿ ಹೇಳ್ತಾ ಇದ್ದಾನೆ, ಜಕ್ಕಾಯನ ಹೇಳ್ತಾ ಇದ್ದಾನೆ, ದೇವರೇ ಅನ್ಯಾಯವಾಗಿ ಯಾರ ಹತ್ರನಾದ್ರೂ ನಾನು ತೆಗೆದುಕೊಂಡಿದ್ರೆ 4ರಷ್ಟು ಕೊಡ್ತೀನಿ ದೇವರೇ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದಲ್ಲಿ ನಿನ್ನ ಮನೆಗೆ ರಕ್ಷಣೆ ಬೇಕಾ? ಈ ರಕ್ಷಣೆಯು ನಿನ್ನನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗ್ತದೆ. ಈ ರಕ್ಷಣೆಯು ನಿನಗೆ ಪರಲೋಕದ ದಾರಿಯನ್ನು ತೋರಿಸ್ತದೆ. ಕ್ರಿಸ್ತನನ್ನು ನೋಡ್ಲಿಕ್ಕೆ ಆಸೆ ಪಡ್ತಾ ಇದ್ದೀರಾ? ಕ್ರಿಸ್ತನ ಜೊತೆಯಲ್ಲಿ ಹೋಗಿರ್ಲಿಕ್ಕೆ ನೀವು ಆಸೆ ಪಡ್ತಾ ಇದ್ದೀರಾ? ಪ್ರೈಸ್ ದಿ ಲಾರ್ಡ್. ದೇವರಿಗೆ ಒಪ್ಪಿಸಿಕೊಡ್ತೀರಾ? ದೇವರೇ, ನನ್ನ ಜೀವಿತದಲ್ಲಿ ಕೂಡ ಅಷ್ಟೇ ಸ್ವಾಮಿ, ಏನಾದರೂ ಬೇಡದೇ ಇರ್ತಕ್ಕಂಥ ಕಾರ್ಯಗಳಿದ್ರೆ ಅಪ್ಪ, ನನ್ನ ಜೀವಿತವನ್ನು ಬಿಟ್ಟು ತೊಲಗಲಿ ದೇವರೇ. ಹೇಳ್ತೀರಾ? ನಾವೆಲ್ಲರ ಕಣ್ಗಳನ್ನು ಮುಚ್ಚೋಣವ, ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡೋಣವ. ತಂದೆಯಾದ ದೇವರೇ, ಜಕ್ಕಾಯನ ಜೀವಿತದಲ್ಲಿ ನಡೆದಂಥ ಕಾರ್ಯಗಳು ನನ್ನ ಜೀವಿತದಲ್ಲಿ ನಡೆಯಲಿ ಸ್ವಾಮಿ. ನಮಗೆ ತಿಳಿಯದೆ ಇರತಕ್ಕಂಥ ಎಲ್ಲ ಪಾಪದ ಕಾರ್ಯಗಳು ನಮ್ಮನ್ನು ಬಿಟ್ಟು ಹೊರಗಡೆ ಹೋಗಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಸ್ವಾಮಿ. ಕರ್ತನೆ, ನಮ್ಮ ಮನೆಗಳಲ್ಲಿ ನಮ್ಮ ಜೀವಿತಕ್ಕೆ ಕರ್ತನೆ ನಿನ್ನ ರಕ್ಷಣೆಯು ಅವಶ್ಯಕತೆ ಇದೆ ಸ್ವಾಮಿ. ಪರಿಶುದ್ಧಾತ್ಮ ದೇವರೇ, ಜಕ್ಕಾಯನ ಮನೆಗೆ ಹೋದ್ರಿ, ಅಲ್ಲೊಂದು ಮಾರ್ಪಾಟು ಬಂತಲ್ವಪ್ಪ. ನನ್ನೊಳಗೆ ನೀವು ವಾಸ ಮಾಡ್ತಾ ಇದ್ದೀರಾ. ನನ್ನ ಕುಟುಂಬದಲ್ಲಿ ಒಂದು ಬದಲಾವಣೆ ಬರಲಿ ಸ್ವಾಮಿ, ನನ್ನ ಜೀವಿತದಲ್ಲಿ ಒಂದು ಬದಲಾವಣೆ ಬರಲಿ ಸ್ವಾಮಿ ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ ಅಪ್ಪ. ಕರ್ತನೆ, ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಈ ದಿನದಲ್ಲಿ ಒಂದು ಅದ್ಭುತಗಳು ನಡೆಯಲಿ ಯೇಸುವಿನ ನಾಮದಲ್ಲಿ ಸ್ವಾಮಿ. ಬದಲಾವಣೆಗಳು ಉಂಟಾಗಲಿ ಕರ್ತನೆ. ನಿನ್ನ ಕರಗಳಲ್ಲಿ ಪ್ರತಿಯೊಬ್ಬರನ್ನು ಸಮರ್ಪಿಸ್ತೇವೆ. ವಾಕ್ಯವನ್ನ ಕೇಳಿರ್ತಕ್ಕಂಥ ಪ್ರತಿಯೊಬ್ಬರ ಜೀವಿತಗಳನ್ನು ಹೌದು ಕರ್ತನೆ, ನಿನ್ನ ಕಂಟ್ರೋಲಲ್ಲಿ ತೆಗೆದುಕೊಳ್ಳ್ರಿ. ನಿನ್ನ ಚಿತ್ತದಂತೆ ಅವರನ್ನು ನಡೆಸಿರಿ ಸ್ವಾಮಿ. ಅವರ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಆಶೀರ್ವಾದ ಮಾಡ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಈ ವಾಗ್ದಾನಗಳ ಮೂಲಕ ನಿಮಗೆ ನಿಮ್ಮ ಕುಟುಂಬವನ್ನು ದೇವರು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.